ಹಲೋ, ನಮಸ್ಕಾರ ಸ್ನೇಹಿತರೆ. ತಾವೆಲ್ಲರೂ ಹೇಗಿದ್ದೀರಿ? ತಾವೆಲ್ಲರೂ ಉತ್ತಮ ಆರೋಗ್ಯವನ್ನು ಹೊಂದಿರಿ ಎಂದು ಹಾರೈಸುತ್ತಾ ತಮ್ಮೆಲ್ಲರನ್ನು ನನ್ನ ಚೂಡಾಮಣಿ ಟ್ರಾವೆಲ್ ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ಸಿಂಗಾಪುರದಿಂದ ಮಲೇಷಿಯಾಕ್ಕೆ ರಸ್ತೆ ಮಾರ್ಗವಾಗಿ ಹೊರಟು ಮಲೇಷಿಯಾದ ಪುತ್ರಜಯ ಎನ್ನುವ ಫೆಡರಲ್ ಸರ್ಕಾರದ ಮುಖ್ಯ ಪ್ರದೇಶಕ್ಕೆ ಕರೆದೊಯ್ಯುತ್ತಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಹಾಗೂ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಸಿಂಗಾಪುರದಿಂದ ಮಲೇಷಿಯಾಕ್ಕೆ ಯಾವುದೇ ತೊಂದರೆ ಇಲ್ಲದೆ ಅಚ್ಚುಕಟ್ಟಾಗಿ ಇಮಿಗ್ರೇಷನ್ ಅನ್ನು ಮುಗಿಸಿ ಹೊರಟಾಗ ನಮಗಂತೂ ತುಂಬಾ ಆಶ್ಚರ್ಯವಾಗಿತ್ತು. ಸ್ನೇಹಿತರೆ, ಮಲೇಷಿಯಾವು ಆಗ್ನೇಯ ಏಷ್ಯಾದಲ್ಲಿರುವ ಒಂದು ಸಾಂವಿಧಾನಿಕ ರಾಜಪ್ರಭುತ್ವ ಸಂಯುಕ್ತ ರಾಷ್ಟ್ರ. ಇದರ ರಾಜಧಾನಿ ಕೌಲಾಲಂಪುರದಲ್ಲಿ ಇದೆ. ನಾವು 3 ದಿನ ಇಲ್ಲೇ ಇರಲಿದ್ದೇವೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಇದು ನಮ್ಮ ದೇಶದಂತೆ ಪರ್ಯಾಯ ದ್ವೀಪವಾಗಿದ್ದು, ಉತ್ತರದಲ್ಲಿ ಥೈಲ್ಯಾಂಡ್, ದಕ್ಷಿಣದಲ್ಲಿ ಸಿಂಗಾಪುರ, ಈಶಾನ್ಯದಲ್ಲಿ ವಿಯೆಟ್ನಾಂ ಮತ್ತು ಪಶ್ಚಿಮದಲ್ಲಿ ಇಂಡೋನೇಷ್ಯಾ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಪೂರ್ವ ಮಲೇಷ್ಯಾವು ಭೂಮಿ ಮತ್ತು ಕಡಲ ತೀರದ ಗಡಿಯನ್ನು ಇಂಡೋನೇಷ್ಯಾ ಮತ್ತು ಬ್ರೂನಿಯೊಂದಿಗೆ ಹಂಚಿಕೊಂಡಿದೆ ಹಾಗೂ ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂ ಜೊತೆ ಸಮುದ್ರ ಗಡಿಯನ್ನು ಹಂಚಿಕೊಂಡಿದೆ. ಇದು 13 ರಾಜ್ಯಗಳು ಮತ್ತು 3 ಫೆಡರಲ್ ಪ್ರದೇಶಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಮಲೇಷ್ಯಾದಲ್ಲಿ ಮೂಲ ನಿವಾಸಿಗಳಾದ ಮಲಯರು, ಚೀನಿಯರು, ದಕ್ಷಿಣ ಏಷ್ಯಾದವರು, ಯುರೋಪಿಯನ್ನರು, ಅಮೇರಿಕನ್ನರು, ಯುರೋಷಿಯನ್ನರು, ಅರಬ್ಬರು, ಥಾಯ್ಗಳು ಕಡಿಮೆ ಜನರಿದ್ದಾರೆ. ಮಲಯ ರಾಷ್ಟ್ರೀಯ ಭಾಷೆಯಾಗಿದೆ. ಇಲ್ಲಿ ಮಲಯ, ಜಕುನ್ ಮತ್ತು ಸೋಮ್ ಖಮೇರ್ ಭಾಷೆಗಳನ್ನು ಮಾತನಾಡುವ ಜನಾಂಗದವರಿದ್ದಾರೆ. ಇಲ್ಲಿ ದಕ್ಷಿಣ ಏಷ್ಯಾ ಭಾರತೀಯರು, ಪಾಕಿಸ್ತಾನಿಗಳು, ಶ್ರೀಲಂಕಾದವರು ನೆಲೆಸಿದ್ದಾರೆ. ಹೀಗಾಗಿ ಇಲ್ಲಿ ತಮಿಳು, ತೆಲುಗು, ಮಲಯಾಳಂ, ಪಂಜಾಬಿ, ಬೆಂಗಾಲಿ, ಪಾಶ್ಟೋ ಮತ್ತು ಸಿಂಹಳೀಸ್ ಭಾಷೆಗಳನ್ನು ಮಾತನಾಡುತ್ತಾರೆ. ತಮಿಳು ಭಾಷಿಕರ ದೊಡ್ಡ ಗುಂಪನ್ನು ನಾವು ಇಲ್ಲಿ ಕಾಣಬಹುದು.
ಮಲೇಷಿಯಾದಲ್ಲಿ ಬಳಸುವ ಕರೆನ್ಸಿಗಳ ಹೆಸರು ರಿಂಗೇಟ್ ಮತ್ತು ಸೆನ್ ಆಗಿದೆ. ಸ್ನೇಹಿತರೆ, ಪುತ್ರಜಯ ಮಲೇಷಿಯಾದ ನಗರ ಮತ್ತು ಫೆಡರಲ್ ಪ್ರಾಂತ್ಯ ಪಶ್ಚಿಮ ಮಧ್ಯ ಪೆನಿನ್ಸುಲರ್ ಮಲೇಷಿಯಾದಲ್ಲಿದೆ. ಇದು ರಾಜಧಾನಿ ಕೌಲಾಲಂಪುರದ ದಕ್ಷಿಣಕ್ಕೆ 25 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿದೆ ಮತ್ತು ದೇಶದ ಆಡಳಿತ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪುತ್ರಜಯ ನಿರ್ಮಾಣದ ಮೊದಲು ಮಲೇಷಿಯಾದ ಸರ್ಕಾರಿ ಕಚೇರಿಗಳು ಕೌಲಾಲಂಪುರದಾದ್ಯಂತ ವಿವಿಧ ಸ್ಥಳಗಳಲ್ಲಿ ನೆಲೆಗೊಂಡಿತ್ತು. ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯೊಂದಿಗೆ ಕಚೇರಿಗಳ ನಡುವಿನ ಅಂತರವೂ ಆಡಳಿತಾತ್ಮಕ ಪ್ರಕ್ರಿಯೆಗಳಿಗೆ ಅಡ್ಡಿಯಾದ ಪರಿಣಾಮ ಸರ್ಕಾರವು ಹೊಸ ನಗರವನ್ನು ರಚಿಸಲು ನಿರ್ಧರಿಸಿತು. ಅಲ್ಲಲ್ಲಿ ಕಚೇರಿಗಳನ್ನು ಸ್ಥಳಾಂತರಿಸಬಹುದು ಮತ್ತು ಹೆಚ್ಚು ಸಮರ್ಥ ಆಡಳಿತಾತ್ಮಕ ಕೇಂದ್ರಗಳನ್ನು ರೂಪಿಸಲು ಮರುಜೋಡಣೆ ಮಾಡಬಹುದು. 1999ರಲ್ಲಿ ಪ್ರಧಾನಮಂತ್ರಿಯ ಕಚೇರಿಯು ಸ್ಥಳಾಂತರಗೊಂಡಿತು ಎನ್ನಲಾಗಿದೆ. ಸ್ನೇಹಿತರೆ, ಕೌಲಾಲಂಪುರ ಮಲೇಷಿಯಾದ ರಾಜಧಾನಿಯಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸಿತು. ಇದು ಸಂಸತ್ತಿನ 2 ಸದನಗಳು ಮತ್ತು ಮೊದಲ ರಾಜಮನೆತನದ ಸ್ಥಳವಾಗಿತ್ತು. ಪುತ್ರಜಯ ಕ್ರಮೇಣ ಫೆಡರಲ್ ಕೋರ್ಟ್ 2ನೇ ರಾಜಮನೆತನವನ್ನು ಸೇರಿಸಲು ವಿಸ್ತರಿಸಿತು. ಅನೇಕ ಇತರ ಆಡಳಿತ ಕಟ್ಟಡಗಳು ಇದನ್ನು 2001ರಲ್ಲಿ ಫೆಡರಲ್ ಪ್ರದೇಶವೆಂದು ಘೋಷಿಸಲಾಯಿತು. ಸ್ನೇಹಿತರೆ, ಪುತ್ರಜಯವನ್ನು ಅದರ ಅಭಿವೃದ್ಧಿಯನ್ನು ನಿಯಂತ್ರಿಸುವ ಕಾರ್ಪೊರೇಟ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತದೆ. ರಬ್ಬರ್ ಮತ್ತು ತಾಳೆ ಮರಗಳ ತೋಟದ ಹಿಂದಿನ ಸ್ಥಳದಲ್ಲಿ ನಿರ್ಮಿಸಲಾದ ಪುತ್ರಜಯವನ್ನು ಉದ್ಯಾನ ನಗರವಾಗಿ ಅಭಿವೃದ್ಧಿಪಡಿಸಲಾಯಿತು. ಇದು ವಿಸ್ತಾರವಾದ ಅಂಕುಡೊಂಕಾದ ಮಾನವ ನಿರ್ಮಿತ ಸರೋವರವನ್ನು ಹೊಂದಿದೆ. ಉದ್ಯಾನವನಗಳು, ಸಸ್ಯೋದ್ಯಾನಗಳು ಮತ್ತು ಜೌಗು ಪ್ರದೇಶಗಳಿಗೆ ಮೀಸಲಾದ ಅನೇಕ ಪ್ರದೇಶಗಳನ್ನು ಹೊಂದಿದೆ. ಸ್ನೇಹಿತರೆ, ಪುತ್ರ ಮಸೀದಿ ಪ್ರಧಾನಮಂತ್ರಿಗಳ ಕಚೇರಿಯ ಸಮೀಪದಲ್ಲಿರುವ ಸರೋವರದ ಮೇಲೆ 1999ರಲ್ಲಿ ಪ್ರಾರಂಭವಾಯಿತು. ಅದರ ಪರಿಕಲ್ಪನೆಯಿಂದ ನಗರವು ಕೌಲಾಲಂಪುರದಿಂದ ದಕ್ಷಿಣಕ್ಕೆ ಚಾಚಿರುವ ಉನ್ನತ ತಂತ್ರಜ್ಞಾನದ ಸಂಶೋಧನೆ ಭಾಗವಾಗಿ ರೂಪುಗೊಂಡಿತು.
ಸ್ನೇಹಿತರೆ, ಪುತ್ರಜಯವನ್ನು ಹಲವಾರು ರೈಲು ಮಾರ್ಗಗಳು ಮತ್ತು ಹೆದ್ದಾರಿಗಳ ಮೂಲಕ ಪ್ರವೇಶಿಸಬಹುದು. ಅಲ್ಲದೆ ಕೌಲಾಲಂಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿದೆ. ಸಾಮಾನ್ಯವಾಗಿ ಯಾವ ಟೂರಿಸಂನವರು ಇಲ್ಲಿಗೆ ಪ್ರಯಾಣ ಕೊಡುವುದಿಲ್ಲ. ಆದರೆ ಒಂದು ದೇಶದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಬರುವ ಅವಶ್ಯಕತೆ ಇದೆ ಎಂದು ನಮಗೆ ಅನ್ನಿಸಿದ ಕಾರಣ ಪುತ್ರಜಯಕ್ಕೆ ಬಂದಿರುತ್ತೇವೆ. ನಿಜಕ್ಕೂ ಬಂದಿದ್ದು ಯೋಗ್ಯವೇ ಆಗಿತ್ತು ಎನ್ನಬಹುದು. ಸ್ನೇಹಿತರೆ, ಮಲೇಷಿಯಾಕ್ಕೆ ಪ್ರಯಾಣ ಬೆಳೆಸಲು ಎಲ್ಲ ಕಾಲಗಳು ಯೋಗ್ಯವಾಗಿವೆ. ಮಲೇಷಿಯಾಗೆ ಪ್ರಯಾಣಿಸಲು ಭಾರತೀಯರಿಗೆ 2026 ಡಿಸೆಂಬರ್ವರೆಗೆ ವೀಸಾ ಅವಶ್ಯಕತೆ ಇಲ್ಲ. ಇಂತಹ ಸುಂದರವಾದ ದೇಶವನ್ನು ತಾವೆಲ್ಲರೂ ನೋಡಿ ಆನಂದಿಸಿ. ಆತ್ಮೀಯರೇ, ಇಲ್ಲಿಯವರೆಗೂ ಈ ನನ್ನ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.